ಹಾಯ್ ಗೆಳೆಯರೆ, ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರಕಾತು. ಇಸ್ರಾಯೇಲ್ ಮತ್ತು ಇರಾನ್ ಯುದ್ಧ ನಡೀತಾ ಇದೆ ಅಥವಾ ಫೈಟ್ ನಡೀತಾ ಇದೆ. ಕೆಲವರು ಇಸ್ರಾಯೇಲ್ಗೆ ಸಪೋರ್ಟ್ ಮಾಡಿ, ಕೆಲವರು ಇರಾನ್ಗೆ ಸಪೋರ್ಟ್ ಮಾಡಿ, ಕೆಲವೊಂದು ಫೇಸ್ಬುಕ್ ಪೇಜ್ಗಳಲ್ಲಿ ಅಥವಾ ಕಮೆಂಟ್ಗಳಲ್ಲಿ ಇರಾನನ್ನು ದೂರುವಂತಹ ಕೆಲಸಗಳು ನಡೀತಾ ಇದೆ. ಮತ್ತು ಕೆಲವರು ಇಸ್ರಾಯೇಲನ್ನು ದೂರುವಂಥ ಅಥವಾ ಇಸ್ರಾಯೇಲ್ಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿಕೊಂಡು ಅದು ಸಹ ಕಮೆಂಟಲ್ಲಿ ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡೋದು ಏನಂತ ಕೇಳಿದರೆ, ತನ್ನ ಅಹಂಕಾರಕ್ಕೆ, ತನ್ನ ದುರಹಂಕಾರಕ್ಕೆ ಬಲಿಯಾಗಬೇಕಾದಂತಹ ವ್ಯಕ್ತಿಗಳು ಯಾರಂತ ಕೇಳಿದರೆ ಸಾಧಾರಣ ಜನರು. ಅವರಿಗೆ ಏನು ಅಂತ ಗೊತ್ತಿರಲಿಕ್ಕಿಲ್ಲ, ಏನಾಗುತ್ತಾ ಇದೆ ಅಂತ ಅವರಿಗೆ ಗೊತ್ತಿಲ್ಲ. ಯಾಕೆ ಹೋಗಿ ಇವರು ಇರಾನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ಇವರಿಗೆ ಗೊತ್ತಿಲ್ಲ. ಇರಾನ್ನ ಜನರಿಗೂ ಸಹ ಗೊತ್ತಿರಲಿಕ್ಕಿಲ್ಲ ಯಾಕೆ ಇವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ. ಆದರೆ ತಮ್ಮ ರಾಷ್ಟ್ರ ದೊಡ್ಡದು ಅಂತ ಭಾವಿಸಿಕೊಂಡು ನಾವೇ ದೊಡ್ಡವರು, ಈ ಲೋಕಕ್ಕೆ ದೊಡ್ಡಣ್ಣ ಅಂತ ಮುಂದೆ ಬರಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದರಲ್ಲಿ ಸಾವು ನಷ್ಟ ಅನುಭವಿಸುವವರು ಸಾಧಾರಣ ಪ್ರಜೆಗಳಾದಂತಹ ಪ್ರಜೆಗಳು. ಅವರ ಜೀವ ಹೋಗುತ್ತೆ, ಎರಡು ಕಡೆಗೂ ಸಹ. ಆದರೆ ಒಂದು ಮಾತಂತೂ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ, ಇರಾನ್ ಮತ್ತು ಇಸ್ರಾಯೇಲ್ ಇದು ಯುದ್ಧ ಮುಂದುವರಿದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗತ್ತೆ, ಎಲ್ಲರಿಗೂ ಸಹ. ಯಾಕೆಂತ ಕೇಳಿದರೆ ಪೆಟ್ರೋಲ್ ಥರ ಹೆಚ್ಚಾಗತ್ತೆ, ಡೀಸೆಲ್ ಥರ ಹೆಚ್ಚಾಗತ್ತೆ, ಮತ್ತು ಎಲ್ಲದಕ್ಕೂ ಸಹ ರೇಟ್ ಜಾಸ್ತಿ ಆಗಿಕೊಂಡು ಹೋಗುತ್ತೆ. ಆವಾಗ ಇಡೀ ಲೋಕಕ್ಕೆ ನಷ್ಟ ಸಂಭವಿಸುವಂತಹ ಸ್ಥಿತಿ ಬರುತ್ತೆ. ಆದರೆ ಇಲ್ಲಿ ಕಮೆಂಟ್ಗಳು ಇಸ್ರಾಯೇಲ್ ದೊಡ್ಡದು, ಇರಾನ್ ದೊಡ್ಡದು ಅಂತ ಹೇಳಿಕೊಂಡು ಕಮೆಂಟ್ ಮಾಡುತ್ತಿರುವಂತಹ ಜನರು ಆಲೋಚನೆ ಮಾಡಬೇಕು. ಅವರವರ ದುರಹಂಕಾರಕ್ಕೆ ಅವರು ಮಾಡುತ್ತಿರುವಂತಹ ಫೈಟಿನಲ್ಲಿ ನಿಮ್ಮ ಕಮೆಂಟ್ ಇದು ಎಲ್ಲಿಗೂ ತಲುಪಲ್ಲ. ಯಾಕಂತ ಕೇಳಿದರೆ ನಾವು ಒಂದೇ ಆಲೋಚನೆ ಮಾಡಬೇಕಾಗತ್ತೆ. ಏನಂತ ಕೇಳಿದರೆ, ಯುದ್ಧ ಇದೆಯಲ್ಲ ಅಥವಾ ಈ ಫೈಟ್ ಇದೆಯಲ್ಲ, ಇದು ಇವತ್ತಿಗೆ ಅಥವಾ ಕೊನೆಗೊಳಿಸುವಂತಹ ಪ್ರಕ್ರಿಯೆಗಳು ನಡೆದರೆ ಒಳ್ಳೆಯದು. ಇಲ್ಲದ್ರೆ ಸಾಮಾನ್ಯ ಜನರಿಗೆ ನಷ್ಟ ಆಗತ್ತೆ ಅಥವಾ ಇಡೀ ಲೋಕಕ್ಕೆ ನಷ್ಟ ಆಗುತ್ತೆ. ಯಾಕೆಂತ ಕೇಳಿದರೆ ಪೆಟ್ರೋಲ್, ನಾನು ಮುಂಚೆ ಹೇಳಿದಂತೆ ಪೆಟ್ರೋಲ್, ಡೀಸೆಲ್, ಆನಂತರ ಕೆಲವೊಂದು ವಸ್ತುಗಳಿಗೆ ಬೆಲೆ ಏರಿಕೆ ಆಗುತ್ತೆ. ಆದ ಕಾರಣಕ್ಕೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡೋದು ಒಂದೇ, ಇರಾನ್ ಮತ್ತು ಇಸ್ರಾಯೇಲ್ನ ಯುದ್ಧ ಸ್ಟಾಪ್ ಆಗಲಿ ಅಂತ ಭಾವಿಸಿಕೊಂಡು ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ, ಅಸ್ಸಲಾಮು ಅಲೈಕುಮ್, ನಮಸ್ಕಾರ.